ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ನಾಯಕಿಯಾಗಿದ್ದಾರೆ. ಚಿತ್ರಕ್ಕೆ ದೇವಿ ಅನ್ನುವ ಹೆಸರು ಇದೆ. ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಈ ಚಿತ್ರದ ಮುಹೂರ್ತವೂ ಆಗಿದೆ. ಪ್ರೆಸ್ ಮೀಟ್ ಕೂಡ ನಡೆದಿದೆ. ಆದರೆ ಚಿತ್ರದ ನಾಯಕಿ ಭವ್ಯ ಗೌಡ ಚಿತ್ರದ ಮುಹೂರ್ತಕ್ಕೇನೆ ಗೈರು ಆಗಿದ್ದಾರೆ. ಹೆಕ್ಟಿಕ್ ಶೆಡ್ಯೂಲ್ ಅಂತ ಚಿತ್ರದ ಮುಹೂರ್ತಕ್ಕೂ ಹೋಗಿಲ್ಲ, ಪ್ರೆಸ್ ಮೀಟ್ಗೂ ಹೋಗಿಲ್ಲ. ಆದರೆ ಸಂಜೆ 5 ಗಂಟೆ ಹೊತ್ತಿಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಯಾಕೆ ಬರಲಿಲ್ಲ ಅಂತಲೂ ಹೇಳಿದ್ದಾರೆ. ಅದರ ಜೊತೆಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಹೌದು, ಭವ್ಯ ಗೌಡ ಬೆಳ್ಳಿತೆರೆ ಮೇಲೆ ಕಾಲಿಡ್ತಿದ್ದಾರೆ. ಆದರೆ ಹುಡುಕಿ ಬಂದ ಮೊದಲ ಚಿತ್ರದ ಮುಹೂರ್ತಕ್ಕೆ ಹೋಗಿಲ್ಲ. ಇದಕ್ಕೆ ಕಾರಣ ಏನು? ಇದನ್ನು ಸ್ವತಃ ಭವ್ಯ ಗೌಡ ಅವರೇ ಹೇಳಿಕೊಂಡಿದ್ದಾರೆ. ಮೊದಲ ಚಿತ್ರದ ಮುಹೂರ್ತ ಇತ್ತು, ಪ್ರೆಸ್ ಮೀಟ್ ಕೂಡ ಇತ್ತು. ಆದರೆ ಇವೆರಡಕ್ಕೂ ನನಗೆ ಬರೋಕೆ ಆಗಲೇ ಇಲ್ಲ. ಹಾಗಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿದ್ದಾರೆ. ಭವ್ಯ ಗೌಡ ಸದ್ಯ ಕರ್ಣ ಸೀರಿಯಲ್ ಮಾಡ್ತಿದ್ದಾರೆ. ಈ ಸೀರಿಯಲ್ ಅಲ್ಲಿ ಲೀಡ್ ರೋಲ್ ಅನ್ನೇ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕರ್ಣ ಅವರ ಪತ್ನಿ ನಿಧಿ ರೋಲ್ ಮಾಡ್ತಾ ಇದ್ದಾರೆ. ಈ ಸೀರಿಯಲ್ನ ಕೆಲಸ ತುಂಬಾನೇ ಜಾಸ್ತಿ ಇರುತ್ತೆ. ಬೆಳಗ್ಗೆ ಎಪಿಸೋಡ್ ಚಿತ್ರೀಕರಣ ಆಗುತ್ತೆ, ಸಂಜೆ ಹೊತ್ತಿಗೆ ಈ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತೆ. ಅಂದಿನ ಎಪಿಸೋಡ್ ಅಂದೇ ಚಿತ್ರೀಕರಿಸುತ್ತೇವೆ ಅಂತಲೇ ಹೇಳಿಕೊಂಡಿದ್ದಾರೆ. ಈ ಕಾರಣಕ್ಕೇನೆ ಬೆಳಗ್ಗೆ ಇದ್ದ ಮುಹೂರ್ತ ಮತ್ತು ಪ್ರೆಸ್ ಮೀಟ್ಗೆ ಬರೋಕೆ ಆಗಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಭವ್ಯ ಗೌಡ ಅವರು ಮಾಡಿರೋ ವಿಡಿಯೋದಲ್ಲಿ ಮೇಲೆ ಹೇಳಿದ ವಿಷಯವನ್ನೇ ಹೇಳಿದ್ದಾರೆ. ಕರ್ಣ ಸೀರಿಯಲ್ ಕೆಲಸ ತುಂಬಾನೇ ಇರುತ್ತೆ. ಪ್ರತಿ ದಿನವೂ ಬಿಡುವಿಲ್ಲದ ಶೂಟಿಂಗ್ ಇರುತ್ತೆ. ಈ ಕಾರಣಕ್ಕೇನೆ ನಾನು ನಾಯಕಿ ಆಗಿರೋ ನನ್ನ ಮೊದಲ ಚಿತ್ರದ ಮುಹೂರ್ತಕ್ಕೆ ಬರೋಕೆ ಆಗಲಿಲ್ಲ. ಹಾಗಾಗಿ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದಾರೆ. ಭವ್ಯ ಗೌಡ ಈ ಒಂದು ಚಿತ್ರಕ್ಕೆ ದೇವಿ ಅಂತ ಹೆಸರಿಟ್ಟಿದ್ದಾರೆ. ಈ ಚಿತ್ರಕ್ಕೆ ಯುವ ರೈತ ಚೇತನ್ ಗೌಡ ನಾಯಕ ಆಗಿದ್ದಾರೆ. ಈ ಚಿತ್ರದ ಮುಹೂರ್ತ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಡೆದಿದೆ. ಪ್ರೆಸ್ ಮೀಟ್ ಕೂಡ ನಡೆದಿದೆ ಅಂತ ಹೇಳಬಹುದಾಗಿದೆ. ಈ ಪ್ರೆಸ್ ಮೀಟ್ನಲ್ಲಿ ಯುವ ರೈತ ಚೇತನ್ ಗೌಡ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಕೆಲವು ನಿರ್ದೇಶಕರುಗಳು ತಮಗೆ ಮೋಸ ಮಾಡಿದ್ದಾಗಿ ಚೇತನ್ ಅವರು ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಹೊಸ ಯುವಕನ ಚಿತ್ರ ಅನ್ನುವ ಕಾರಣಕ್ಕೆ ಬಹಳಷ್ಟು ನಾಯಕ ನಟಿಯರು ನಟಿಸೋಕೆ ಹಿಂದೇಟು ಹಾಕಿದ್ದಾರೆ ಅಂತಲೂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.